ಬಂದೆಯ ಶ್ರೀ ಗುರುವೆ ನಿಂದೆ ಭಕ್ತರ ಮನದಿ ಆನಂದದೆಡೆಗೊಯ್ಯೆ ಶರಣಗಣವಾ ಆನಂದದೆಡೆಗೊಯ್ಯೆ ಶರಣಗಣವಾ ಕುಂದು ಕೊರತೆಗಳರಿತು ದ್ವಂದ್ವಗೊಂದಲವರಿತು ಪಾಪ ಪುಣ್ಯದ ಬಿಗಿಯ ಸರಪಳಿಯ ಕಡಿದೊಗೆದು ಆನಂದದೆಡೆಗೊಯ್ಯೆ ಶರಣಗಣವಾ ಬಂದೆಯ ಶ್ರೀ ಗುರುವೆ ನಿಂದೆ ಭಕ್ತರ ಮನದಿ ಆನಂದದೆಡೆಗೊಯ್ಯೆ ಶರಣಗಣವಾ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀಧರರು ಸಜ್ಜನಗಡದಿಂದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಯಾಣದ ಭಜನಾ ಸಪ್ತಾಹಕ್ಕೆ ಬರುವಾಗ ಶ್ರೀ ಸಮರ್ಥರಿಂದಲೇ ಅನುಗ್ರಹಿತರಾಗಿ ಭಗವಾನ್ ಅನ್ನೋ ವಿಶೇಷಣದ ವಿಶೇಷದಿಂದ ಅಧಿಕೃತವಾಗಿ ಈಗ ಅವರ ಹುಟ್ಟಿನ ಉದ್ದೇಶವಾದಂಥ ಲೋಕ ಕಲ್ಯಾಣ ಹಾಗೂ ಧರ್ಮೋದ್ಧಾರಕ ಸಂಗತಿಗಳನ್ನು ನಡೆಸಲಿಕ್ಕೆ ಸಿದ್ಧರಾದರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಈ ಮೊದಲೇ ಅವರು ಅನೇಕ ಸಿದ್ಧಿಗಳನ್ನು ಗಳಿಸಿಕೊಂಡಿದ್ರೂ ಕೂಡ ಆ ತನ್ನ ಗುರುವಿನ ಅನುಮತಿ ಇಲ್ಲದೆ ಅದನ್ನು ವಿಶೇಷವಾಗಿ ಅವರು ಬಳಸಿಲ್ಲ ಅಂತಲೇ ಹೇಳಬೇಕು. ಇನ್ನು ಈ ಯಾಣ ಕ್ಷೇತ್ರ ಪುರಾತನ ಪೌರಾಣಿಕ ಕ್ಷೇತ್ರ ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಮೋಹಿನಿ ರೂಪ ತಳೆದಂಥ ವಿಷ್ಣು ಭಸ್ಮಾಸುರನಿಂದ ಶಿವನ ರಕ್ಷಣೆಗಾಗಿ ಆ ಭಸ್ಮಾಸುರನೊಡನೆ ನೃತ್ಯ ಮಾಡಿ ಅವನಿಗೆ ಅರಿವಿಗೆ ಬರದಂತೆ ಆ ಭಸ್ಮಾಸುರನ ಸಂಹಾರವನ್ನು ಅವನಿಂದಲೇ ಬಹಳ ಕುಶಲತೆಯಿಂದ ಮಾಡ್ದ ಅನ್ನೋ ಕಥೆಯನ್ನು ನಾವೆಲ್ಲ ಚಿಕ್ಕಂದಿನಿಂದಲೇ ಕೇಳಿದ್ದೀವಿ ಅಲ್ವಾ. ಆ ಸಂದರ್ಭದಲ್ಲಿ ಅಲ್ಲಿನ ಆ ಕಲ್ಲಿನ ಶಿಲಾಪದರದೊಳಕ್ಕೆ ಭಸ್ಮಾಸುರನ ಭಯದಿಂದ ನುಗ್ಗಿದ ಶಿವನೇ ಆಮೇಲೆ ಭೈರವೇಶ್ವರನಾಗಿ ಆ ಯಾಣ ಕ್ಷೇತ್ರದಲ್ಲಿ ನೆಲೆಸಿರುವಂಥದ್ದು. ಆಮೇಲೆ ಅದರ ಜೊತೆಗೆ ವಿಷ್ಣು ಕ್ಷೇತ್ರವೂ ಹೌದು ಇದು. ಯಾಕೆ ಅಂತಂದರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಭೈರವ ಶಿಖರವಾದರೂ ಕೂಡ ಅದರ ಜೊತೆಗೆ ಮೋಹಿನಿ ಶಿಖರವೂ ಇಲ್ಲಿದೆ. ಭೈರವ ಶಿಖರ 120 ಅಡಿ ಎತ್ತರವಿದ್ದರೆ ಮೋಹಿನಿ ಶಿಖರ 90 ಅಡಿ ಎತ್ತರವಿರುವಂಥದ್ದು. ಹಾಗಾಗಿ ಈ ಯಾಣ ಕ್ಷೇತ್ರ ಶಿವಕ್ಷೇತ್ರವೂ ಹೌದು ವಿಷ್ಣು ಕ್ಷೇತ್ರವೂ ಹೌದು ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ ಮೋಹಿನಿ ಶಿಖರವಾಗಿ ಶ್ರೀ ವಿಷ್ಣುವೇ ನೆಲೆಸಿದ್ದಾನೆ ಅಂತ ಇದರ ಅರ್ಥ. ಇದನ್ನು ಶ್ರೀಧರ ಸ್ವಾಮಿಗಳೇ ಈ ಘಟನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ದಂಡಿ ತೀರ್ಥ ಅನ್ನೋ ಹೊಳೆ ಹರಿಯುತ್ತೆ. ಇಲ್ಲಿನ ನೀರು ಬಹಳ ಶೀತಲವಾಗಿರೋದ್ರಿಂದ, ವಿಶೇಷವಾಗಿ ಇದು ಕಾಡು ಪ್ರದೇಶದಲ್ಲಿ ಹರಿಯೋದ್ರಿಂದ ದಟ್ಟ ಕಾಡಿನ ಪ್ರದೇಶದಲ್ಲಿ ಸೂರ್ಯಕಿರಣ ಒಳಗೆ ಪ್ರವೇಶಿಸಲಿಕ್ಕೆ ಅನುಕೂಲ ಇಲ್ಲ. ಹಾಗಾಗಿ ಇದನ್ನು ದಂಡಿ ತೀರ್ಥ ಅಂತಲೂ ಕರೀತಾರೆ. ದಟ್ಟ ಹಸಿರು ಕಾಡಿನ ಬಹಳ ನಯನ ಮನೋಹರವಾದಂಥ ಈ ವನಸಿರಿಯ ಶೋಭೆಯಲ್ಲಿ ರಾರಾಜಿಸುತ್ತಿರುವಂತಹ ಈ ಶ್ರೀ ಕ್ಷೇತ್ರ ಯಾಣದಲ್ಲಿ ಭಗವಾನ್ ಶ್ರೀಧರರು ಭಜನಾ ಸಪ್ತಾಹದ ಕಾಲದಲ್ಲಿ ನೆಲೆಸಿದ್ದಾಗ ನಡೆದಂತಹ ಘಟನೆಯೊಂದನ್ನು ನಾನು ಈ ಸಂಚಿಕೆಯಲ್ಲಿ ನಿಮ್ಮೊಡನೆ ಹಂಚಿಕೊಳ್ಳ ಬಯಸ್ತೇನೆ. ಎಲ್ಲರೂ ಗಮನವಿಟ್ಟು ಕೇಳಿ ತಿಳಿದುಕೊಳ್ಳಬೇಕಾದಂಥ ವಿಷಯವಿರುವಂಥ ಘಟನೆ ಇದು. ಶ್ರೀ ಶ್ರೀಧರರು ಈ ಯಾಣದಲ್ಲಿನ ಗುಹೆಯಲ್ಲಿ ನೆಲೆಸಿದಂಥ ಸಂದರ್ಭ. ಅವರು 3 ಹೊತ್ತು ಈ ದಂಡಿ ತೀರ್ಥ ನದಿಯಲ್ಲಿ ಸ್ನಾನ ಮಾಡಿ ಅನುಷ್ಠಾನ ನಿರತರಾಗಿರ್ತಿದ್ರು. ಈ ಸ್ಥಳದಲ್ಲಿ ಆ ದಂಡಿ ತೀರ್ಥ ಅನ್ನೋ ಹೊಳೆಗಿಳಿಯುವಂಥ ದಾರಿ ತುಂಬ ಕಡಿದಾಗಿ ಇಳಿಜಾರಾಗಿತ್ತು, ಬಹಳ ಜಾರ್ತಿತ್ತು. ಎಚ್ಚರಿಕೆಯಿಂದ ಕೆಳಗಿನ ಹೊಳೆಗೆ ಇಳಿಬೇಕಿತ್ತು. ಹಾಗಾಗಿ ಜಾಗನಹಳ್ಳಿ ನಾರಾಯಣ ಹೆಗಡೆ ಅನ್ನುವರು ಈ ಶ್ರೀಧರ ಗುರುಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ಆ ಹೊಳೆಗೆ ಸ್ನಾನಕ್ಕೆ ಕರೆದೊಯ್ತಿದ್ರು ಹಾಗೂ ಮೇಲೆ ತಂದು ಬಿಡ್ತಿದ್ರು. ನಾವಿಲ್ಲಿ ಗಮನಿಸಬೇಕಾದದ್ದು ಅಂತಂದರೆ ಈ ಜಾಗನಹಳ್ಳಿ ನಾರಾಯಣ ಹೆಗಡೆಯವರೇ ಮುಂದೆ ಕೊಳಗಿ ಬೀಸಿನ ಸಹಜಾನಂದ ಅವಧೂತರು ಅನ್ನೋದಾಗಿ ಪ್ರಸಿದ್ಧರಾದವರು.
ಹೀಗೆ ಒಂದು ದಿನ ಆ ನದಿಯಲ್ಲಿ ಶ್ರೀಧರ ಭಗವಾನರು ಸ್ನಾನ ಮಾಡ್ತಾ ಇರುವಾಗ ಅಲ್ಲಿಗೆ ವಯಸ್ಸಾದ ಮಹಿಳೆಯೊಬ್ಬರು ಬರ್ತಾರೆ. ಬಂದು ಆ ಶ್ರೀಧರ ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ತನ್ನ ಸಂಕಟವನ್ನು ಅವರ ಮುಂದೆ ಹೀಗೆ ತೋಡ್ಕೊಳ್ತಾರೆ. ಸ್ವಾಮಿ, ನನ್ನ ಪತಿಯನ್ನು ಕಳೆದುಕೊಂಡು 12 ವರ್ಷಗಳಾಗಿದೆ. ಆದರೆ ಪ್ರತಿದಿನವೂ ಅವರು ನನ್ನನ್ನು ಪ್ರೇತ ರೂಪದಲ್ಲಿ ಬಂದು ಕಾಡ್ತಾ ಇದ್ದಾರೆ. ನನ್ನ ಮಕ್ಕಳೂ ಕೂಡ ಸರಿದಾರಿಯಲ್ಲಿಲ್ಲ. ನನ್ನ ಮಕ್ಕಳಿಂದಲೂ ನನಗೆ ತುಂಬ ಪೀಡೆಯಾಗ್ತಾ ಇದೆ. ಗತಿಸಿದ ಗಂಡನ ಹೆಸರಿನಲ್ಲಿ ಪ್ರತಿ ವರ್ಷವೂ ನಾನು ಅನ್ನದಾನವೇ ಮೊದಲಾದಂತಹ ಅನೇಕ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ಆದರೂ ಈ ಹಿಂಸೆ ನನಗೆ ದಿನವೂ ತಪ್ಪೇ ಇಲ್ಲ. ನನಗೇಕೆ ಇಂಥ ಹಿಂಸೆ ಸ್ವಾಮಿ? ದಯವಿಟ್ಟು ಈ ಹಿಂಸೆಯಿಂದ, ಈ ಸಂಕಟದಿಂದ ನನ್ನನ್ನು ನೀವೇ ಪಾರು ಮಾಡಬೇಕು ಅಂತ ಆ ಅಜ್ಜಿ ಕಣ್ಣೀರಿನ ಕೋಡಿಯನ್ನೇ ಗುರುಗಳ ಮುಂದೆ ಹರಿಸಿ ಪ್ರಾರ್ಥನೆ ಮಾಡ್ತಾಳೆ. ಶರಣಾಗತ ವತ್ಸಲರಾದಂಥ ಶ್ರೀ ಶ್ರೀಧರ ಭಗವಾನರು ಅವಳ ದುಃಖಕ್ಕೆ ಕಾರಣ ತಿಳಿದು ಮರುಗಿ, ತಂಗಿ, ನೀನು ಈಗ ಅಳ್ತಾ ಇದ್ದಿ, ಈಗ ಅತ್ತು ಏನು ಪ್ರಯೋಜನ ಹೇಳು? ನಿನ್ನ ಗಂಡ ಬದುಕಿದ್ದಾಗ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ನೀನು ಬಹಳವಾಗಿ ಅವನನ್ನು ಹಿಂಸೆ ಮಾಡಿದೆ ಅಲ್ವಾ? ಆ ನಿನ್ನ ಪೀಡೆಯ ಕೊರಗಿನಲ್ಲೇ ಸತ್ತಂತ ನಿನ್ನ ಗಂಡ ಇದ್ದಾನಲ್ಲ, ಈಗ ನಿನಗೆ ಹಿಂಸೆ ಕೊಡ್ತಾ ಇದ್ದಾನೆ. ಆ ನಿನ್ನ ಪೀಡೆಯ ಕಾರಣದಿಂದಲೇ ಈಗ ನಿನ್ನ ಮಕ್ಕಳೂ ಕೂಡ ಸರಿ ಇಲ್ಲ. ಇದೆಲ್ಲವೂ ನೀನೇ ಮಾಡಿದಂಥ ಕರ್ಮಫಲ. ಈಗ ಅದು ನಿನ್ನನ್ನೇ ಸುತ್ತಿಕೊಂಡು ಬಾಧಿಸ್ತಾ ಇದೆ. ತಾಯಿ, ನಿನ್ನ ಈ ತಪ್ಪಿಗೆ ನಿನ್ನ ನಿಜವಾದ ಪಶ್ಚಾತ್ತಾಪದಿಂದ ಮಾತ್ರ ಪರಿಹಾರ ಸಾಧ್ಯ. ನೀ ಮಾಡಿದ ಆ ಪಾಪ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ಶುದ್ಧ ಮನಸ್ಕಳಾಗಿ ಈ ಕ್ಷೇತ್ರದ ಮಹಾವಿಷ್ಣುವಿಗೆ ನಿನ್ನಿಂದ ಸಾಧ್ಯವಾದಷ್ಟು ತಪ್ಪುದಂಡ ಹಾಕು. 3 ದಿನಗಳ ತನಕ ಗೋಮೂತ್ರ ಮಾತ್ರ ಸೇವಿಸಿ ನಿರಾಹಾರಿಯಾಗಿ ದೇವರನ್ನ ಏಕಾಗ್ರತೆಯಿಂದ ಭಜಿಸು. ಪ್ರತಿ ಕ್ಷಣವೂ ನನ್ನಿಂದ ತಪ್ಪಾಗಿದೆ ದೇವರೇ ಕ್ಷಮಿಸು ಅಂತ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ಆ ಭಗವಂತನನ್ನು ಭಜಿಸಿದರೆ ಮಾತ್ರ ಈ ನಿನ್ನ ಸಂಕಟ ಪರಿಹಾರವಾಗಬಲ್ಲದು ಅಂತ ವಿವರವಾಗಿ ಅವಳ ಅಪರಾಧವನ್ನು ಮತ್ತು ಅದಕ್ಕೆ ಪ್ರಾಯಶ್ಚಿತ ಪರಿಹಾರವನ್ನು ಸೂಚಿಸಿದಂಥ ಈ ಶ್ರೀಧರ ಗುರುಗಳು ಅನುಗ್ರಹಪೂರ್ವಕವಾಗಿ ಆ ನದಿ ನೀರನ್ನು ಆ ವೃದ್ಧೆಗೆ ಅಭಿಮಂತ್ರಿಸಿ ಕೊಡ್ತಾರೆ. ಆ ವೃದ್ಧ ಸ್ತ್ರೀ ಕೂಡ ಗುರುಗಳ ಮಾತಿನಂತೆ ತನ್ನ ಪಾಪ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟು ಗುರುಗಳು ಹೇಳಿದಂತಹ ನಿಯಮವನ್ನು ಕಟ್ಟುನಿಟ್ಟಾಗಿ ನಡೆಸಿ ಶುದ್ಧವಾಗಿ ಭಗವಂತನಲ್ಲಿ ಶ್ರದ್ಧೆಯಿಂದ ಶರಣಾಗ್ತಾಳೆ. ಮುಂದೆ ತನ್ನ ಬಾಳಿಗೆ ಬೆಳಕನ್ನು ತುಂಬಿ ದಾರಿ ತೋರಿಸಿದಂಥ ಶ್ರೀ ಶ್ರೀಧರ ಗುರುಗಳ ಭಕ್ತೆಯಾಗಿ ಪರಿವರ್ತನೆಗೊಳ್ತಾಳೆ ಆ ವೃದ್ಧ ತಾಯಿ. ಅವಳ ಪಶ್ಚಾತ್ತಾಪ, ಗುರುಭಕ್ತಿ, ಶುದ್ಧ ಭಾವದ ದೈವಿ ಶರಣಾಗತಿ ಇವುಗಳಿಂದ ಕ್ರಮೇಣ ಅವಳ ಬದುಕು ಹಸನಾಯಿತು ಮತ್ತು ಹಸಿರಾಯಿತು. ಅವಳ ಕಷ್ಟಗಳೆಲ್ಲ ಕಳೀತು. ಮಕ್ಕಳೆಲ್ಲ ಮುಂದೆ ಯೋಗ್ಯರಾಗಿ ತಮ್ಮ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಸಮೃದ್ಧ ಜೀವನ ನಡೆಸ್ತಾರೆ. ಈ ರೀತಿ ಆ ಗುರು ಕಾರುಣ್ಯ, ಆ ಗುರು ಅನುಗ್ರಹ ಎಷ್ಟೆಷ್ಟು ಜನರ ಬದುಕನ್ನು ಬೆಳಗಿದೆಯೋ ಅದಕ್ಕೊಂದು ಲೆಕ್ಕವೇ ಇಲ್ಲ. ಹಾಗೆ ಈ ಘಟನೆ ನಮ್ಮನ್ನು ತಟ್ಟಿ ಎಬ್ಬಿಸುವ ಘಟನೆಯಾಗಿದೆ. ನಿತ್ಯ ಜೀವನದಲ್ಲಿ ನಾವು ಕೂಡ ಅಜ್ಞಾನದಿಂದ ಯಾರ್ಯಾರಿಗೋ ಸಿಟ್ಟಿನಿಂದಲೋ, ದ್ವೇಷದಿಂದಲೋ, ಮೋಹ, ಮದ, ಮಾತ್ಸರ್ಯಾದಿಗಳಿಂದಲೋ ನಮ್ಮ ಮಾತು ಕೃತಿಗಳಿಂದ ಒಂದು ರೀತಿ ಹಿಂಸೆ ಮಾಡ್ತಾ ಇರ್ತೇವೆ. ಮುಂದೆ ಇದರ ಪರಿಣಾಮವನ್ನು ನಾವೇ ಅನುಭವಿಸಬೇಕಾಗುತ್ತೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಇಲ್ಲಿ ಗುರುಗಳು ಕೊಟ್ಟಿದ್ದಾರೆ. ಇಂತಹ ಸಂಗತಿಗಳು ನಮ್ಮ ಒಳಗಣ್ಣನ್ನು ತೆರಿಬೇಕು. ಅಜ್ಞಾನದಿಂದ ಮೋಹಪಾಶಕ್ಕೆ ಒಳಗಾಗಿ ಈ ರೀತಿಯ ನಮ್ಮ ನಡೆ ಹಾಗೂ ನುಡಿ ಇವು ಪರಿವರ್ತನೆ ಹೊಂದಿ ಶುದ್ಧವಾಗಬೇಕಿದೆ. ಹಾಗಾಗಿಯೇ ಇಂಥ ಮಹಾತ್ಮರು ನಮ್ಮ ನಡುವೆ ಬೆಳಕಾಗಿ ಉದಯಿಸಿ ಬರ್ತಾರೆ. ದಾರಿ ತೋರಿಸಲಿಕ್ಕೆ ನಮ್ಮ ನಡುವೆ ಇವರು ಹುಟ್ಟಿ ಬರ್ತಾರೆ. ಅಷ್ಟೇ ಅಲ್ಲ, ಇಂಥ ಕಣ್ಣು ತೆರೆಸುವ ಘಟನೆಯೂ ಕೂಡ ಆ ಮಹಾತ್ಮರ ಮಹಿಮೆಯ ಬೆಳಕನ್ನೇ ನಮ್ಮ ಮನಸ್ಸಿನಲ್ಲಿ ತುಂಬಿಸಿ ಬಿಂಬಿಸಿ ಕೊಡುವಂಥದ್ದು. ಆದರೆ ಇದಕ್ಕೆ ನಮ್ಮ ಮನಸ್ಸು ಮಾತ್ರ ಸದಾ ತೆರೆದಿರಬೇಕು.
ಶ್ರೀ ಕ್ಷೇತ್ರ ಯಾಣದಲ್ಲಿ ನಡೆದಂಥ ಈ ಘಟನೆಯನ್ನು ಸಾಗರದ ಶ್ರೀ ಶ್ರೀಧರ್ ಶರ್ಮಾ ಅನ್ನೋರು ಬರೆದ ಶ್ರೀಧರ ಸ್ಮರಣೆ ಅನ್ನೋ ಪುಸ್ತಕದಿಂದ ತೆಗೆದುಕೊಂಡು ಸ್ಮರಿಸಲಾಗಿದೆ. ಶ್ರೀ ಶ್ರೀಧರ್ ಶರ್ಮಾ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಶ್ರೀ ಶ್ರೀಧರ ಗುರುಗಳಲ್ಲಿ ಶ್ರದ್ಧಾಭಾವವನ್ನಿಟ್ಟ ಈ ಶ್ರೀಧರ ಶರ್ಮಾ ಅವರು ನಿವೃತ್ತ ಶಿಕ್ಷಕರು. ಶ್ರೀ ಶ್ರೀಧರರ ಬಗೆಗೆ ನಿರಂತರ ಅವರ ಬರವಣಿಗೆ ಸಾಗಿದೆ. ಶ್ರೀ ಶ್ರೀಧರ ಸ್ಮರಣೆ ಭಾಗ 1, 2, 3 ಹೀಗೆ. ಮತ್ತು ವಿಶ್ವಸಂತ ಶ್ರೀ ಶ್ರೀಧರ ಸ್ವಾಮಿಗಳು ನಿತ್ಯ ಪಾರಾಯಣದ ಚಿಕ್ಕ ಗ್ರಂಥ, ಶ್ರೀ ಶ್ರೀಧರ ಚರಿತ್ರೆ, ಈ ರೀತಿ ಅನೇಕ ಗ್ರಂಥಗಳನ್ನು ಅವರು ಶ್ರೀಧರ ಗುರುಗಳ ಬಗೆಗೆ ರಚಿಸ್ತಾ ಇದ್ದಾರೆ, ರಚಿಸಿಕೊಟ್ಟಿದ್ದಾರೆ ಕೂಡ. ಈ ಕೃತಿಗಳು ಬೇಕಾದಲ್ಲಿ ಶ್ರೀ ಶ್ರೀಧರ ಶರ್ಮಾ ಅವರನ್ನು ಆಸಕ್ತರು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಪರ್ಕ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇಂಥದ್ದೇ ಗುರು ಮಹಿಮೆಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆರ್ತರ ದುಃಖವನು ಪರಿಹರಿಸಿ ಸುಲಭದಲ್ಲಿ ಧರ್ಮ ಮಾರ್ಗದಿ ನಡೆಸಿ ಉದ್ಧರಿಸಲು ತಾಯ್ ತಂದೆ ಸಖನಾಗಿ ಸತ್ಯ ಮಾರ್ಗವ ತೋರಿ ಒಳಗಿನ ದಿವ್ಯ ದೀಪ್ತಿಯ ಬೆಳಗಲು ಒಳಗಿನ ದಿವ್ಯ ದೀಪ್ತಿಯ ಬೆಳಗಲು ಬಂದೆಯ ಶ್ರೀ ಗುರುವೇ ನಿಂದೆ ಭಕ್ತರ ಮನದಿ ಆನಂದದೆಡೆಗೊಯ್ಯೆ ಶರಣಗಣವಾ ಸ್ವಾನಂದದೆಡೆಗೊಯ್ಯೆ ಶರಣಗಣವಾ ಶರಣಗಣವಾ.